ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾನು ವರಕವಿ ಬೇಂದ್ರೆಯವರು ಬರೆದಂಥ ಕನಸಿನೊಳಗೊಂದು ಕನಸು ಅನ್ನುವಂಥ ಕಾವ್ಯಭಾಗವನ್ನು ಹೇಳ್ತಾ ಇದ್ದೆ. ಬೇಂದ್ರೆಯವರ ಕನಸಿನಲ್ಲಿ ಆಗಿ ಹೋದಂಥ ಒಂದು ಘಟನೆಯನ್ನು ಗರಿ ಎನ್ನುವಂಥ ಕವನ ಸಂಕಲನ ಮೂಲಕ ಆಯ್ದುಕೊಂಡಂಥ ಪದ್ಯದಲ್ಲಿ ಹೇಳ್ತಾರೆ. ಕನಸಿನಲ್ಲಿ ಅವರ ಮನೆಯ ಬಾಗಿಲ ಮುಂದೆ ಒಬ್ಬ ಸ್ತ್ರೀ ಬಂದು ನಿಂತಹ ಸಂದರ್ಭವನ್ನು ಆ ಥರ ಮಾರ್ಮಿಕವಾಗಿ ಆಕೆ ಯಾರು ಅಂತಂದರೆ ಬೇರೆ ಯಾರೂ ಅಲ್ಲ, ಆಕೆ ನನ್ನ ಕನ್ನಡಾಂಬೆ ಅನ್ನುವಂಥ ಒಂದು ಭಾವನೆಯನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಪರಸ್ಪರ ಇಬ್ಬರ ಮಧ್ಯೆ ನಡೆಯುವಂಥ ಸಂಭಾಷಣೆಯನ್ನು ಕವಿ ಪದ್ಯದ ಉದ್ದಕ್ಕೂ ಹೇಳ್ತಾ ಹೋಗುವಂಥ ಸಂದರ್ಭ. ಆ ಸ್ತ್ರೀಯನ್ನು ನೋಡಿದಾಗ ಕವಿಯಲ್ಲಿ ಸಹಜವಾಗಿ ಏನು ಅಂದರೆ ಒಂದು ಗೌರವದ ಮನೋಭಾವನೆ ಬಂದು ನೀವ್ಯಾರು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ನೀವು ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ ಕೇಳಿದಾಗ ನಾ ಯಾರು ಅಂತ ಹೇಳಲಿ ಅಂತ ಇಲ್ಲಿ ಆ ಕನ್ನಡಾಂಬೆ ಪ್ರಶ್ನೆ ಮಾಡುವಂಥದ್ದು. ನಾನಿವತ್ತು ಮನೆಯಲ್ಲಿದ್ದರೂ ಬಯಲಲ್ಲಿರೋ ಹಾಗೆ ಆಗಿದೆ ಅಂತ, ನಾಡಿನಲ್ಲಿದ್ದರೂ ಸಹ ಈ ನಾಡು ನನ್ನದನಿಸ್ಕೋತಾ ಇಲ್ಲ ಅನ್ನುವಂಥ ಖೇದವನ್ನು ವ್ಯಕ್ತಪಡಿಸುವಂಥದ್ದು. ಬಂಧು ಬಳಗದವರಿಲ್ಲವೇ ಅಂತ ಕವಿ ಪ್ರಶ್ನೆ ಮಾಡಿದಾಗ ಯಾರನ್ನ ಬಂಧು ಬಳಗ ಅಂದ್ಕೊಳ್ಳಿ, ಆಪ್ತೇಷ್ಟ್ರು ಯಾರು ಅಂತ ಹೇಳಿ ಅಂದ್ಕೊಳ್ಳಿ ಅನ್ನುವಂಥ ದುಃಖವನ್ನು ವ್ಯಕ್ತಪಡಿಸ್ತಾಳೆ. ಹಾಗೆ ಮಕ್ಕಳೇನಾದರೂ ಇದ್ದಾರೆ ಅಂತಂದರೆ ಮಕ್ಕಳೇ ದೊಡ್ಡ ಸಂಪತ್ತು, ಆದರೆ ಮಕ್ಕಳೂ ಸಹ ಇವತ್ತು ತಾಯಿಯನ್ನು ಏನು ಅಂದರೆ ಕೈ ಬಿಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಅಂದರೆ ಪರಭಾಷೆಗಳ ಒಂದು ಮಧ್ಯದಲ್ಲಿ ನಾವೇನಾಗಿದ್ದೀವಿ ಅಂತಂದರೆ ನಮ್ಮ ಕನ್ನಡ ಭಾಷೆನ ಮರೆತು ಹೋಗಿವಿ ಅನ್ನೋದನ್ನು ಸೂಚ್ಯವಾಗಿ ಆ ಕನ್ನಡಾಂಬೆ ಏನು ಮಾಡ್ತಾ ಇದ್ದಾಳೆ ಅಂದ್ರೆ ವಿವರಿಸ್ತಾ ಇದ್ದಾಳೆ. ಮುಂದುವರೆದು ಮುಂದಿನ ಪದ್ಯಗಳು ಮತ್ತೆ ಅಲ್ಲಿ ಪರಸ್ಪರ ಕವಿ ಮತ್ತು ಆ ಕನ್ನಡಾಂಬೆಯ ಸಂಭಾಷಣೆಯನ್ನು ಮುಂದುವರಿಯುವಂಥ ಭಾಗವನ್ನು ನೋಡೋಣ. ನಿನ್ನ ಮಾತಿನಲ್ಲಿ ಹುದು ಒಡಪಿನಿಂದ. ಕನ್ನಡಾಂಬೆ ಹೇಳ್ತಾ ಇದ್ದಾಳೆ ಏನು ಅಂತಂದರೆ ನನ್ನ ಮಕ್ಕಳೇ ಏನು ಅಂದರೆ ನನ್ನ ಮೇಲೆ ಮುನಿದುಕೊಂಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ, ಆ ತಾಯಿ ಮಾತನಾಡುವಂಥ ಪ್ರತಿಯೊಂದು ಉತ್ತರಗಳು ಅಥವಾ ಆಕೆ ಕೊಡ್ತಾ ಇರುವಂಥ ಮಾತುಗಳೇನು ಅಂತಂದರೆ ಬಹಳಷ್ಟು ಚಮತ್ಕಾರಿ ಮತ್ತು ಆಘಾತಕರವಾದಂಥದ್ದು ಅಂತ. ಅದಕ್ಕೆ ಕವಿ ಆಕೆನ ಮತ್ತೆ ಪ್ರಶ್ನೆ ಮಾಡ್ತಾರೆ, ನಿನ್ನ ಮಾತಿನಲ್ಲಿ ಹುದು ಒಡಪಿನಿಂದ. ನೀನು ಒಡಪಿನ ತರಹ ಒಂದು ರೀತಿ ಕಗ್ಗಂಟ ಥರ ಮಾತಾಡ್ತಾ, ಒಡಪು ಹೇಳೋದು ಅಂತ ಹೇಳ್ತಾರಲ್ಲ ಆ ಥರ ಒಡಪಿನ ತರಹ ಏನು ಅಂತಂದರೆ ಮಾತಾಡ್ತಾ ಇದೆಯಾ ಅಂದರೆ ಉತ್ತರ ಸಿಗ್ತಾ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಕವಿ ಏನು ಅಂದರೆ ಆಕೆನ ಪ್ರಶ್ನಿಸ್ತಾರೆ, ನಿನ್ನ ಮಾತಿನಲ್ಲಿ ಹುದು ಒಡಪಿನಿಂದ. ಅದಕ್ಕೆ ಆ ಕನ್ನಡಾಂಬೆ ಸ್ತ್ರೀ ಉತ್ತರ ಕೊಡ್ತಾಳೆ, ನನ್ನ ಹತ್ತಿರದೊಂದೇ ಉಳಿದಿಹುದು ಕಂದ. ಆ ಕನ್ನಡಾಂಬೆ ಬಹಳಷ್ಟು ಒಂದು ನೋವಿನಿಂದ ಉತ್ತರ ಕೊಡ್ತಾ, ಇವತ್ತು ಕೊನೆಗೆ ನನ್ನ ಹತ್ರ ಉಳಿದಿರೋದೇನು ಅಂದರೆ ಅದು ಒಂದೇ ಅನ್ನುವಂಥ ಮಾತನ್ನು ಹೇಳ್ತಾ ಕವಿನ ಹೇಗೆ ಸಂಬೋಧಿಸ್ತಾ ನೋಡ್ರಿ, ಕಂದ ಅಂತ ಹೇಳಿ ಕವಿಯನ್ನು ಕರಿತಾ. ಯಾಕಂದರೆ ಕವಿಗೆ ಆಕೆ ಬಗ್ಗೆ ಇರುವ ಗೌರವ, ಆಕೆ ಬಗ್ಗೆ ತೋರ್ತಿರುವಂಥ ಅನುಕಂಪ ಆ ಸ್ತ್ರೀಯಲ್ಲೂ ಆ ವಾತ್ಸಲ್ಯ ಭಾವನೆ ಉಂಟಾಗ್ತಾ ಇದೆ. ಒಬ್ಬ ತಾಯಿ ತನ್ನ ಮಗುವನ್ನು ನೋಡಿದಾಗ ಹೇಗೆ ವಾತ್ಸಲ್ಯ ಉಂಟಾಗ್ತದೋ ಹಾಗೆ ಬೇಂದ್ರೆಯವರು ನೋಡಿದಂಥ ಕನ್ನಡಾಂಬೆಗೆ ಅವರ ಬಗ್ಗೆ ಒಂದು ವಾತ್ಸಲ್ಯ ಮನೋಭಾವನೆ ಉಂಟಾಗ್ತಾ ಇದೆ. ಆದ್ದರಿಂದ ಇಲ್ಲಿ ಬೇಂದ್ರೆಯವ್ರನ್ನ ಕಂದ ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾಳೆ ಆ ಕನ್ನಡಾಂಬೆ ಅಂತ. ಯಾಕಂದರೆ ಅವ್ರನ್ನ ನೋಡಿದಾಗ, ಕನ್ನಡಾಂಬೆಯನ್ನು ನೋಡಿದಾಗ ಈಕೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬಹಳ ದೊಡ್ಡ ಸ್ತರದಲ್ಲಿದ್ದವಳು ಅಂತ ಮೊದಲ ಸಾಲುಗಳಲ್ಲೇ ಹೇಳ್ತಾರೆ ಕವಿ, ಗೌರವಾನ್ವಿತವಾದಂಥ ಹೆಣ್ಣು ಮಗಳು ಅಂತ. ಆದರೆ ಇವತ್ತು ಆ ಮಲಿನ ಬಟ್ಟೆಗಳನ್ನು ಧರಿಸಿ ನಿಂತಿರುವಂಥದ್ದು ಅಂದರೆ ಆಕೆ ದುಸ್ಥಿತಿಯ ಬಗ್ಗೆ ಇಲ್ಲೊಂದು ಪರಿಕಲ್ಪನೆ ಬರುವಂಥದ್ದು ಅಂತ. ಆದ್ದರಿಂದ ಕವಿ ಈ ರೀತಿ ಹೇಳ್ತಾ ಇದ್ದಾರೆ. ಆಕೆ ನೋಡಿದ್ದಕ್ಕೇ ಕವಿ ಮುಂದುವರೆದು ಹೇಳ್ತಾರೆ, ಆಕೆ ಎಷ್ಟು ಉನ್ನತ ಮಟ್ಟದಲ್ಲಿದ್ಲು ಅಂತಂದರೆ ರಾಜಮುಖಿ ನಿನ್ನಲ್ಲಿ ರಾಜಕಳೆ ಇಹುದು. ಹೌದಲ್ಲ, ನಿಜವಾಗ್ಲೂ ಆ ಕನ್ನಡಾಂಬೆ ಮುಖದಲ್ಲಿ ಏನು ಅಂತಂದರೆ ರಾಜಕಳೆ ಇರುವಂಥದ್ದು. ಯಾಕಂದರೆ ನಮ್ಮ ನಾಡಲ್ಲಿ ಎಷ್ಟೋ ರಾಜಮನೆತನಗಳು ಆಡಿ ಹೋಗಿವೆ. ಹೌದಾ, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರದ ಅರಸರು, ಎಷ್ಟೋ ಕರ್ನಾಟಕದ ಚಕ್ರವರ್ತಿಗಳು ನಮ್ಮ ಕನ್ನಡ ಧ್ವಜವನ್ನು ಮೆರೆಸಿದಂಥವರಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಅದಕ್ಕೆ ತುಂಬ ತದ್ವಿರುದ್ಧ. ಆದ್ದರಿಂದ
ಆ ಕವಿ ಹೇಳ್ತಾರೆ, ನಿನ್ನಲ್ಲಿ ರಾಜಮುಖಿ, ನಿನ್ನಲ್ಲಿ ರಾಜಕಹಳೆಯುವುದು. ಎಷ್ಟೋ ರಾಜಮನೆತನಗಳು ವೈಭವದಿಂದ ರಾಜ್ಯವನ್ನು ಆಳಿದ್ರಿಂದ ಆ ಕನ್ನಡಾಂಬೆ ಮುಖದಲ್ಲಿನೇ ಏನು ಅಂದ್ರೆ ಆ ತಾಯಿಯ ಮಕ್ಕಳೆಲ್ಲ ವೈಭವ ರಾಜ್ಯವನ್ನು ಮಾಡಿದಂಥವ್ರು. ಆದ್ದರಿಂದ ನಿನ್ನಲ್ಲಿ ಆ ರಾಜಮುಖಿ ಎನ್ನುವಂಥ ರಾಜಕಳೆ ಇದೆ ಅನ್ನುವಂಥ ಮಾತನ್ನು ಕವಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆಕೆಗೆ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಸಹಜವಾದರೂ ಪಕ್ಷವಿದ್ಯ ವ್ಯವಹವುದು. ಆದರೆ ಆ ಕನ್ನಡಾಂಬೆ ಮಾತ್ರ ಏನು ಅಂತಂದರೆ ಸಾಜನ ಪದವಿ, ಸಾಜ್ಯ ಪದವಿ ಅಂತ ಹೇಳ್ತೀವಿ. ಯಾವುದೇ ಪದವಿ ಇದ್ದರೂ ಸಹ ಏನು ಅಂತಂದರೆ ಇವತ್ತು ಜನ ಪಕ್ಷ ಬದಲಾಯಿಸಿದ್ದಾರೆ ಅಂತ. ಅಂದರೆ ಪಕ್ಷ ಬದಲಾಯಿಸೋದು ಅಂತ ಅರ್ಥ ಅಂದರೆ ಇಲ್ಲಿ ನಮ್ಮ ನಾಡ ನುಡಿಯನ್ನು ಮರ್ತಿರುವಂಥದ್ದು ಅಂತ. ಎಂಥ ದೊಡ್ಡ ಪದವಿನೇ ಇದ್ದರೂ ಏನು ಅಂತಂದರೆ ಯಾರು ನಮ್ಗೆ ಗೌರವ ಕೊಡಲಿಲ್ಲ ಅಂದರೆ ಏನು ಪ್ರಯೋಜನ. ಆದ್ದರಿಂದ ಅಂಥ ಒಂದು ಸಂದರ್ಭ ಏನು ಅಂತ ಇವತ್ತು ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಆ ಕನ್ನಡಾಂಬೆ ಹೇಳ್ತಾ ಇದ್ದಾಳೆ. ಯಾವುದಾದರೂ ನಾಡದೇವಿಯೇ ನೀನು. ನೋಡ್ರಿ, ಕವಿಯಲ್ಲಿ ಮೊದಲಿನಿಂದಲೂ ಒಂದು ಸಂಶಯ ಖಂಡಿತವಾಗಿಯೂ ಇತ್ತೇ ಇತ್ತು. ಈಕೆ ಸಾಮಾನ್ಯವಾದಂಥ ಮಹಿಳೆಯಲ್ಲ, ಸಾಮಾನ್ಯವಾದಂಥ ಸ್ತ್ರೀಯಲ್ಲ ಅಂತ. ಆದ್ದರಿಂದ ಕವಿ ಬಹಳಷ್ಟು ಅನುಮಾನದಿಂದ, ಒಂದೆಲ್ಲೋ ದೃಢ ವಿಶ್ವಾಸದಿಂದಲೇ ಪ್ರಶ್ನೆ ಮಾಡ್ತಾರೆ. ಯಾವುದಾದರೂ ನಾಡದೇವಿಯೇ ನೀನು, ನೀನು ಯಾವುದಾದ್ರೂ ನಾಡಿನ ದೇವಿ ಇದೆಯಾ? ನಾಡದೇವಿ ಅಂದರೆ ಸಹಜವಾಗಿ ನಮ್ಮ ಕನ್ನಡಾಂಬೆನೇ ಅನ್ನುವಂಥ ಮಾತು. ಆದ್ದರಿಂದ ಆಕೆ ಆಕೆಯಲ್ಲಿ ಕಂಡಾಗ ಆಕಿನ ಗೌರವ ಭಾವನೆ ಏನಿದೆ ಅಲ್ಲ, ಅದು ಆ ಕವಿಯನ್ನು ಈ ರೀತಿ ಪ್ರಶ್ನಿಸೋ ಹಾಗೆ ಮಾಡ್ತಾ ಇರುವಂಥದ್ದು. ಅದಕ್ಕೆ ಕವಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನು ಯಾವುದಾದ್ರು ನಾಡಿನ ದೇವಿ ಏನು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾತೆ ಉತ್ತರ ಕೊಡ್ತಾ, ಭಾವುಕರ ಕಂಗಳಿಗೆ ದೇವಿಯೇ ನಾನು. ಹೆಣ್ಣು ಮಗಳು ಹೇಳ್ತಾ ಇದ್ದಾರೆ, ಭಾವುಕ ಕಂಗಳಿಗೆ ದೇವಿಯೇ ನಾನು. ಯಾವನಲ್ಲಿ ಕನ್ನಡಿಗನಾದಂಥ ಯಾರೇ ಇರಲಿ ಆತನಲ್ಲಿ ನಾಡು ನುಡಿ ಅನ್ನುವಂಥ ಅಭಿಮಾನ ಇತ್ತು ಅಂದರೆ ಅದು ಸಹಜವಾಗಿ ಏನು ಅಂತಂದ್ರೆ ಕನ್ನಡ ತಾಯಿನೇ ಅಂತ ಸಂಬೋಧನೆ ಮಾಡ್ತಾನೆ. ಮಾತೃಭಾಷೆ ಅಂತ ಅದಕ್ಕೆ ಕರಿತೀವಿ ನಾವು. ಮಾತೃ ಅಂದರೆ ಏನು? ಹೌದಾ, ನನ್ನ ತಾಯಿ ಅಂತಲೇ ಅರ್ಥ. ಆದ್ದರಿಂದ ಯಾರ ಮನಸ್ಸಿನಲ್ಲಿ ನನ್ನ ನುಡಿ, ನನ್ನ ನಾಡು ಅನ್ನುವಂಥ ಭಾವುಕತೆ ಇದೆಯಲ್ಲ, ಅದು ಖಂಡಿತವಾಗ್ಲೂ ಏನು ಅಂತಂದರೆ ಅದೊಂದು ಬರೀ ಭಾಷೆ ಆಗಿರೋದಿಲ್ಲ, ಅದು ಒಂದು ಬರೀ ನಾಡಾಗೋದಿಲ್ಲ, ಅದು ತಾಯಿ ಆಗಿರ್ತಾಳೆ, ದೇವಿ ಆಗಿರ್ತಾಳೆ ಅಂತ ಬಹಳಷ್ಟು ಮಾರ್ಮಿಕವಾದಂಥ ಉತ್ತರವನ್ನು ಏನು ಅಂತಂದರೆ ಇಲ್ಲಿ ಆ ಕನ್ನಡಾಂಬೆ ಏನು ಮಾಡ್ತಾ ಇದ್ದಾಳೆ ಅಂದರೆ ಹೇಳ್ತಾ ಇದ್ದಾಳೆ. ಕವಿ ಕೇಳ್ತಾ ಇದ್ದಾರೆ, ಹಾಗಾದರೆ ನೀನು ಬಂದಿರೋದು ಯಾಕೆ ಅಂತ. ಈಗ ಬಂದಿಹುದೇಕೆ ಏನು ಬೆಸನ? ಕವಿ ಕೇಳ್ತಾರೆ, ಹೌದು, ಕನ್ನಡಾಂಬೆನೇ ಕವಿ ಮನೆಗೆ ಬರುವುದು ಅಂದರೆ ಏನರ್ಥ? ಹೌದಾ? ಆದ್ದರಿಂದ ಕೇಳ್ತಾರೆ, ಬೆಸನ ಅಂದರೆ ವ್ಯಸನದ ತದ್ಭವ ರೂಪ. ಏನು ಬೆಸನ ಅಂದರೆ ಏನು ಆದೇಶ ಮಾಡ್ತೀಯ ನನಗೆ? ಎದಕ್ಕೆ ಬಂದಿ ಅಂತ ಕೇಳ್ತಾ ಇಲ್ಲ, ನನಗೇನು ಆದೇಶ ಕೊಡ್ತೀಯ, ಈಗ ಬಂದಿರುವಂಥ ಕಾರಣವನ್ನು ಹೇಳು ಅಂತ ಹೇಳಿ ಸರಳವಾದಂಥ ಪ್ರಶ್ನೆಯನ್ನು ಕವಿ ಇಲ್ಲಿ ಆ ಕನ್ನಡ ಮಾತೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕೇಳ್ತಾ ಇದ್ದಾರೆ. ಅದಕ್ಕೆ ಆಕೆ ಉತ್ತರವನ್ನು ಕೊಡ್ತಾಳೆ, ಯೋಗವಿಲ್ಲದೆ ತಿಳಿಯದೆನ್ನ ವ್ಯಸನ. ಯೋಗವಿಲ್ಲದೆ ತಿಳಿಯದೆನ್ನ ವ್ಯಸನ. ನಾನು ಒಬ್ಬಳೇ ಏಕಾಂಗಿಯಾಗಿ ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದೀನಿ ಅಂತ. ಅದಕ್ಕೆ ನೀನು ನನ್ನೊಡನೆ ಒಂದಾಗು, ನನ್ನನ್ನು ಅರ್ಥಕೋ ಅಂತ. ನನ್ನ ದುಃಖ, ಒಬ್ಬ ತಾಯಿ ದುಃಖವನ್ನು ಮಗನೇ ಸಹಜವಾಗಿ ಅರಿಲಿಕ್ಕೆ ಸಾಧ್ಯ. ಆದ್ದರಿಂದ ನನ್ನ ವ್ಯಸನ ಅಂದರೆ ನನ್ನ ದುಃಖವನ್ನು ನೀನಾದರೂ ಏನು ಅಂದರೆ ಅರ್ಥ ಮಾಡ್ಕೋ. ಎಂಥ ವ್ಯಸನ ಇದೆ? ಯೋಗವಿಲ್ಲದ ತಿಳಿಯದೆನ್ನ ವ್ಯಸನ. ಹೌದಾ? ಯೋಗ ಅಂತಂದರೆ ಕನ್ನಡ ಮಾತನ್ನು, ಕನ್ನಡ ಭಾಷೆಯನ್ನು ಮಾತನಾಡುವಂಥ ಸಂದರ್ಭ ಇದ್ದಾಗಲೂ ನಾವು ಮಾತನಾಡದೆ ಬೇರೆ ಭಾಷೆಗಳ ಬಗ್ಗೆ ಒಲವನ್ನು ತೋರಿಸಿದಾಗ ಆಕೆ ಇಲ್ಲಿ ಬಹಳಷ್ಟು ದುಃಖದಿಂದ ಹೇಳ್ತಾಳೆ, ನನಗೆ ಯೋಗ ಇಲ್ಲ ಅನ್ನುವಂಥ ಮಾತನ್ನು. ನಾಡದೇವಿ ಆದರೂ ನನಗೆ ಯೋಗ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ನನ್ನನ್ನು ಅರ್ಥಕೋ, ನನ್ನ ಜೊತೆ ಒಂದುಗೂಡು, ಕನ್ನಡ ಕಟ್ಟುವಲ್ಲಿ ಬೆಳೆಸುವಲ್ಲಿ ಏನು ಅಂತಂದರೆ ನನ್ನೊಂದಿಗೆ ಕೈ ಜೋಡಿಸು ಅಂತ ಹೇಳಿ ಒಬ್ಬ ವೀರ ಮಗನನ್ನು ಏನು ಅಂದರೆ ಸಿದ್ಧ ಮಾಡ್ತಿರುವಂಥ ಒಂದು ಸಂದರ್ಭ ಇಲ್ಲಿ ಏನಾಗ್ತಾ ಇದೆ ಅಂದರೆ ಬರ್ತಾ ಇದೆ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ. ಮುಂದಿನ ಪದ್ಯ, ಹಾದಿ ಯಾವುದು ಹೇಳು ಯಾವ ಯೋಗ. ಕವಿ ಕೇಳ್ತಾ ಇದ್ದಾರೆ, ಸರಿ, ನನಗೊಂದು
ಕಾರ್ಯವನ್ನು ಒಪ್ಪಿಸಿದೀಯಾ, ಹಾದಿ ಹೇಳು, ನಾ ಅದನ್ನೇ ಅನುಸರಿಸ್ತೀನಿ ಅಂತ ಹೇಳಿ. ಯಾವ ಯೋಗ ಅಂತ ಹೇಳು, ನಾನು ನಿನ್ನ ಕಾರ್ಯಕ್ಕೆ ನನ್ನ ಜೀವವನ್ನೇ ನೋಡಿ, ನನ್ನ ಇಡೀ ಜೀವನವನ್ನೇ, ನನ್ನ ಕಾಯಕವನ್ನೇ ಏನು ಅಂತಂದರೆ ಕಾಯವನ್ನು ಮುಡುಪಾಗಿಡ್ತೀನಿ ಅಂತ ಕವಿ ಹೇಳ್ತಾರೆ. ನಮ್ಮ ನಾಡು ನುಡಿಗೋಸ್ಕರ ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲೊಬ್ಬರು, ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಂಥವ್ರು. ಅದಕ್ಕೆ ಆ ಕನ್ನಡಾಂಬೆ ಹೇಳ್ತಾ ಇದ್ದಾರೆ, ನನ್ನ ಇಡೀ ಜೀವನವನ್ನು, ನನ್ನ ಕಾಯ, ನನ್ನ ದೇಹವನ್ನೇ ಏನು ಅಂತಂದರೆ ನನ್ನ ನಾಡಿಗೋಸ್ಕರ ನಾನು ಸಮರ್ಪಣೆ ಮಾಡ್ತೀನಿ, ನನ್ನ ಸರ್ವಸ್ವವನ್ನೇ ತ್ಯಾಗ ಮಾಡ್ತೀನಿ. ಒಬ್ಬ ತಾಯಿಯಿಂದ ಮಗಗೆ ಬರುವಂಥ ಯೋಗ ಇನ್ನೇನಿದೆ, ಹೌದಾ? ತಾಯಿಯ ಸೇವೆ ಮಾಡೋದೇ ಒಂದು ದೊಡ್ಡ ಭಾಗ್ಯ. ಅಂಥದ್ರಲ್ಲಿ ಕನ್ನಡಾಂಬೆಯ ಸೇವೆ ಮಾಡೋದು ನನಗೊಂದು ಒದಗಿ ಬಂದಂಥ ಯೋಗ ಇದೆ ಅನ್ನುವಂಥದ್ದನ್ನು ಕವಿಯಲ್ಲಿ ಹೇಳ್ತಾರೆ. ಆದಿ ಅಂತವೂ ಇಲ್ಲದಂಥ ತ್ಯಾಗ, ಅದಕ್ಕೆ ಕನ್ನಡಾಂಬೆ ಹೇಳ್ತಾ ಇದ್ದಾಳೆ. ಎಂಥ ತ್ಯಾಗ ಅಂತಂದರೆ ಆದಿ ಅಂತವೂ ಇಲ್ಲ. ಇದು ಯಾಕಂದರೆ ನಿರಂತರವಾದಂಥ ಒಂದು ಪ್ರಕ್ರಿಯೆ. ಭಾಷೆ ಅನ್ನುವಂಥದ್ದು ಸಾವಿರಾರು ವರ್ಷಗಳಿಂದ ಬಂದಿರುವಂಥದ್ದು. ತ್ಯಾಗ ಅಂದರೆ ಸಾಮಾನ್ಯವಾದಂಥ ಅಲ್ಲ. ತಾಯಿ ಇಲ್ಲಿ ಬಯಸ್ತಾ ಇರುವಂಥ ತ್ಯಾಗದ ಕಲ್ಪನೆ ಕವಿಗಿರಲಿಕ್ಕಿಲ್ಲ. ಆದರೆ ಆ ಹೆಣ್ಣುಮಗಳು ಕೇಳ್ತಾ ಇರುವಂಥದ್ದೇನು ಅಂದರೆ ಸರಳವಾದಂಥದ್ದು, ಬೇರೆ ಭಾಷೆಯ ಒಂದು ಭ್ರಮೆಯಲ್ಲಿರುವವ್ರನ್ನ ನಮ್ಮ ಕಡೆಗೆ ಕರ್ಕೊಂಬರೋದಿದೆ ಅಲ್ಲ, ಹೌದಾ? ಅದು ಬಹಳಷ್ಟು ಮುಖ್ಯವಾದಂಥದ್ದು ಅನ್ನುವಂಥದ್ದು. ಅದಕ್ಕೆ ಆ ತಾಯಿಯ ಆಸೆಗೆ ಅಥವಾ ಆಕೆ ತ್ಯಾಗದ ಬಗ್ಗೆ ಏನು ಅಂತಂದರೆ ಆದಿ ಅಂತ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾಳೆ. ಬೇಡ ಬಂದಿಹೆ ಏನು ಏನಾದರೊಂದು. ಅದಕ್ಕೆ ಕವಿ ಕೇಳ್ತಾರೆ, ಕನ್ನಡ ತಾಯಿ ತನ್ನ ಮಕ್ಕಳಿಂದ ಅಪೇಕ್ಷಿಸುತ್ತಿರುವುದು ಸಣ್ಣ ವಸ್ತು ಅಲ್ಲ, ಹೌದಾ? ಒಬ್ಬ ತಾಯಿ ಆದರೆ ಒಂದು ಸೀರೆ ಕೇಳ್ಬೋದು, ಮತ್ತೊಂದು ಕೇಳ್ಬೋದು, ಏನೋ ಕೇಳ್ಬೋದು. ಆದರೆ ಈಕಿ ಇವತ್ತಿನ 6 ಕೋಟಿ ಜನಸಂಖ್ಯೆ ನಮ್ಮದು. ಆ 6 ಕೋಟಿ ಜನಸಂಖ್ಯೆ ಅವತ್ತು ಕಡಿಮೆ ಇರ್ಬೋದು, ಆದರೆ ಇಷ್ಟು ಜನಸಂಖ್ಯೆನ, ಇಷ್ಟು ಮಕ್ಕಳನ್ನ ಹೊಂದಂಥ ತಾಯಿ ಆಕೆ ಅಪೇಕ್ಷೆ ಸಣ್ಣದಾಗಿರ್ಲಿಕ್ಕಿಲ್ಲ ಅಂತ. ಕವಿಗೆಲ್ಲೋ ಒಂದು ಕಡೆ ದುಗುಡ, ಅದನ್ನು ಕೊಡುವಂಥ ಶಕ್ತಿ ಸಾಮರ್ಥ್ಯ ತನಗೆ ಇದೇನೋ ಇಲ್ಲೋ ಅಂತ ಹೇಳಿ. ಆದ್ದರಿಂದ ಖಚಿತವಾಗಿ, ಯಾಕಂದರೆ ಆಕೆ ಹೇಳ್ತಾಳೆ, ನಿನ್ನ ತ್ಯಾಗಕ್ಕೆ ಅಂತ್ಯ ಅಥವಾ ಆದಿ ಅನ್ನುವಂಥದ್ದಿಲ್ಲ ಅಂತಂದಾಗ ಕವಿಗೆಲ್ಲೋ ಕೇಳ್ತಾರೆ, ನನಗದು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೋ ಇಲ್ವೋ, ಹೌದಾ? ಆದ್ದರಿಂದಲೇ ಅವರು ಖಚಿತಪಡಿಸ್ಕೊಳ್ಳೋದಕ್ಕೆ ಅವರನ್ನೇ ಕನ್ನಡಾಂಬೆಯನ್ನೇ ಕೇಳ್ತಾ ಇದ್ದಾರೆ. ಬೇಡಬೇಕಂತಿದ್ದಿಲ್ಲ, ಏನಾದರೂ ಒಂದು ಹೇಳು ನನಗೆ, ನಾನು ಏನು ಸೇವೆಯನ್ನು ಮಾಡಲಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಬೇಡಿದರೆ ಬೇಡುದ ಕೊಡುವೆಯಾ ಇಂದು. ಅದಕ್ಕೆ ಕನ್ನಡಾಂಬೆ ಏನು ಹೇಳ್ತಾಳಂದ್ರೆ, ನಾನು ಬೇಡಿದ್ದನ್ನು ನಾನೇನು ಕೊಡ್ತೀಯಾ ಅನ್ನುವಂಥದ್ದನ್ನು. ಯಾಕಂದ್ರೆ ಆಕೆ ಕಣ್ಣಳತೆ ಏನು ಅಂದರೆ ನಮ್ಮೆಲ್ಲ ಮನುಷ್ಯರನ್ನ ಮೀರಿದಂಥದ್ದು. ಆಕೆ ಏನು ಕೇಳ್ತಾಳೋ ಅದು ತನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದಾಗ ಆ ಕನ್ನಡಾಂಬೆ ಕೇಳ್ತಾಳೆ, ನಾನು ಏನು ಕೇಳ್ತೀನೋ ಅದನ್ನು ನೀನು ಕೊಡ್ಲಿಕ್ಕೆ ಸಾಧ್ಯ ಅದನಾ ಅಂತ ಹೇಳಿ. ಆದ್ದರಿಂದ ಕವಿ ಹೇಳ್ತಾರೆ, ಅಹುದು ಕೊಡುವೆನು ಎಂದು ನಾನೆನ್ನಬಹುದೇ. ಕವಿ ಹೇಳ್ತಾರೆ, ನಾನು ಆ ವಿಶ್ವಾಸದಿಂದ ನಿನಗೆ ಹೇಗೆ ಉತ್ತರವನ್ನು ಕೊಡಲಿ? ಯಾಕಂದರೆ ನಾನೊಬ್ಬ ಸಣ್ಣ ನಿನ್ನ ಕಂದ. ಆಗಲೇ ತಾಯಿನೇ ಬೋಧಿಸ್ತಾಳೆ, ಹೌದಾ? ಸಂಬೋಧನೆ ಮಾಡ್ತಾಳೆ, ನಿನ್ನ ಕಂದ ಅಂತ. ಆ ಹಸಗೂಸಿಗೆ ಏನೂ ಗೊತ್ತಿರೋದಿಲ್ಲ. ಹಾಗೆ ನಾನೂ ಒಬ್ಬ ನಿನ್ನ ಮಗ, ನಿನ್ನ ಅಪೇಕ್ಷೆ ಏನದ ಅಂತ ನಂಗೆ ಖಂಡಿತ ಗೊತ್ತಿಲ್ಲ. ಅಹುದು ಕೊಡುವೆ ಅಂತ ಖಂಡಿತವಾದಂಥ ವಿಶ್ವಾಸದಿಂದ ಹೇಳಲಿಕ್ಕೆ ನನ್ನಿಂದ ಸಾಧ್ಯ. ಯಾಕೆ ಕವಿ ಈ ಮಾತನ್ನು ಹೇಳ್ತಾರಂದ್ರೆ, ನಮ್ಮ ಭಾಷೆ ಮಾತಾಡ್ರಿ, ನಮ್ಮ ನಾಡ ಬಗ್ಗೆ ಅಭಿಮಾನ ಇಟ್ಕೋರಿ ಅಂತ ನಮ್ಮ ಮನೆಯಲ್ಲಿರೋರ್ಗೆ ಹೇಳ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರೋರ್ಗೆ ಹೇಳ್ಬೋದು. ಆದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಅದನ್ನು ಹೇಳುವಂಥದ್ದೇನು ಅಂದರೆ ಕಷ್ಟ ಸಾಧ್ಯ. ಆದರೂ ಎಲ್ಲ ನಮ್ಮ ಸಾಹಿತಿಗಳು ಅದನ್ನು ಪ್ರಯತ್ನ ಪಡ್ತಾರೆ ಖಂಡಿತವಾಗ್ಲೂ. ಆದರೂ ಇಷ್ಟೆಲ್ಲ ಇದ್ದಾಗಲೂ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು, ಕನ್ನಡ ಸಾಹಿತ್ಯ ಅಷ್ಟು ಅಪಾರವಾಗಿದ್ದರೂ ಇವತ್ತು ನಾವು ಹಲವಾರು ಬೇರೆ ಭಾಷೆಗಳನ್ನು ಇವತ್ತು ನಾವು ಸ್ವೀಕಾರ ಮಾಡಿದ್ದೀವಿ. ಆದ್ದರಿಂದಲೇ ಕವಿ ಅನುಮಾನಿಸ್ತಾ ಹೇಳ್ತಾ ಇದ್ದಾರೆ, ಹೇಗೆ ಕೊಡ್ಲಿಕ್ಕೆ ಸಾಧ್ಯ, ಹೇಗೆ ನಾನು ಅದನ್ನು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಉತ್ತರ ಅಂತ ಹೇಳಿ. ಅದಕ್ಕೆ ಕನ್ನಡಾಂಬೆ ಹೇಳ್ತಾ, ಬಹುದು ಗಿಹುದಿನ ಶಂಕಿ ವೀರನ ಅನುಬಹುದೇ. ಕೊನೆಗೆ ಹೇಳ್ತಾರೆ, ಕವಿ ಸಾವಕಾಶವಾಗಿ ಬದಲಾಗ್ತಾ ಇದ್ದಾರೆ. ಆಯಿತು, ಸರಿ, ನಾನು ಸಿದ್ಧ. ಈಗ ಅವ್ರಿಗೊಂದು ಸ್ವಲ್ಪ ಹಿಂಜರಿಕೆ ಇಲ್ಲ. ನಿಮ್ಮಂಥವ್ರಾದರೆ ಒಂದು 4 ಮಂದಿಗೆ ಮಾತಾಡುವಂತ ಹೇಳ್ಬೋದು. ಅವ್ರ ಸಾಹಿತಿ, ತಮ್ಮ ಸಾಹಿತ್ಯದ ಮೂಲಕನೇ ಜನರ ಮನಸ್ಸನ್ನು ಬದಲಾಯಿಸುವಂಥ ವ್ಯಕ್ತಿ. ಅದಕ್ಕೆ ಹಿಂಜರಿಕೆ ಏನು ಅಂತ ಹೇಳುವಂಥ ಇದೆ ಕನ್ನಡಾಂಬೆ. ಆ ಶಂಕೆಯನ್ನು
ವ್ಯಕ್ತಪಡಿಸ್ಬೇಡ. ವೀರನಿಗೆ ಶಂಕೆ ಇರಬಾರ್ದು ತನ್ನ ವಿಜಯದ ಬಗ್ಗೆ. ಅದಕ್ಕೆ ಬಹುದುಗಿಹುದು ಶಂಕಿ ವೀರನೆನಬಹುದೇ, ಖಂಡಿತವಾದಂಥ ಉತ್ತರ ಹೇಳು, ನಾನು ಸಿದ್ಧ ಅಂತ ಹೇಳಿ. ಆದರೆ ಈ ರೀತಿ ಹಿಂಜರಿಕೆ ಅನ್ನೋದೇನು ಅಂತಂದರೆ ಕವಿ ಸಮರ್ಥನೆ ಯಾಕೆ ಆಗ್ತದೋ ಇಲ್ಲೋ ಅನ್ನುವಂಥದ್ದು. ಹಿಂಜರಿವ ಅಂಜಿಕೆಯು ಹಿಡಿಯಬಹುದೇ ಕೈಯ. ಮಗು ನಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಅದೊಂದೇ ಹೋಗೋದಿಲ್ಲ, ಅದ್ರ ಹಿಂದೆ ಆಕೆ ತಾಯಿ ಇರ್ತಾ ಎಲ್ಲಿ ಮಗು ಬಿದ್ದುಬಿಡ್ತದೋ ಅಂತ ಹೇಳಿ. ಅದಕ್ಕೆ ಇಲ್ಲಿ ಕವಿ ಹೇಳ್ತಿರೋದು ಹಿಂಜರಿವ ಅಂಜಿಕೆಯು ಹಿಡಿದಿಹುದು ಕೈಯ. ಹಿಂಜರಿಯುವಂಥ ಅವಶ್ಯಕತೆ ಇಲ್ಲ ಅಂತ ಧೈರ್ಯ ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದಾಳೆ ಕವಿಗೆ. ಈ ತಾಯಿ ಇದ್ದಾಳೆ, ಆ ತಾಯಿ ಏನು ಅಂದರೆ ನಿನ್ನನ್ನು ಬೀಳೋದಕ್ಕೆ ಬಿಡೋದಿಲ್ಲ. ಹೇಗೆ ಮಗು ನಡೀತಾ ಇರಬೇಕಾದ್ರೆ ತಾಯಿ ಹಿಂದಿದ್ದು ಆ ಮಗು ಬೀಳ್ದ ಹಾಗೆ ನೋಡ್ಕೋತಾಳೋ, ಹಾಗೆ ಕನ್ನಡ ನಾಡು ಉಳಿಸಿ ಬೆಳೆಸುವಂಥ ಸಂದರ್ಭದಲ್ಲಿ ನಿನ್ನ ಜೊತೆಗೆ ನಾನಿದ್ದೀನಿ. ಅವನಿಗೆ ಧೈರ್ಯ ಕೊಡ್ತಾ ಮಗು ಹೆಂಗೆ ನಾವು ನಡಿ ಮುಂದೆ ಬೀಳ್ತದಲ್ಲ ಮತ್ತೆ ಅದು ಅಳ್ಕೋತ ಕೂತ್ರೆ ಮತ್ತೆ ಎಬ್ಬಿಸ್ತೀವಿ, ಮತ್ತೆ ಹಾಗೆ ಮಾಡ್ತೀವಿ, ಆ ಮಗುವನ್ನು ಮುಂದೆ ನಡೆಯೋದಕ್ಕೆ ಕಳಿಸ್ತೀವಿ. ಹಾಗೆ ಇಲ್ಲಿ ಕನ್ನಡ ಮಾತೆ ಕವಿಗೆ ಧೈರ್ಯವನ್ನು, ಹಿಂಜರಿಬೇಡ, ಅಂಜಬೇಡ, ನಾನು ಕೈ ಹಿಡಿಲಿಕ್ಕೆ ನಾನಿದ್ದೀನಿ ಅಂತ ಹೇಳ್ತಾಳೆ. ಮುಂಜರಿವ ಹುರುಪಿನೊಡನೆ ಮುಂದೆ ಬಾರಯ್ಯ. ಕವಿ ಮನಸ್ಸು ಎಷ್ಟೇ ವಿಚಲಿತವಾಗಿದ್ದರೂ ಒಮ್ಮೆ ಪ್ರಯತ್ನಿಸಿ ನೋಡು. ಮುಂಜರಿವ ಹುರುಪಿನೊಡನೆ ಮುಂದೆ ಬಾರಯ್ಯ, ಹಿಂಜರಿಬೇಡ, ಮುಂದೆ ನಡಿ ಅಂತ, ಮುಂದೆ ಹೆಜ್ಜೆ ಹಾಕು ಅಂದಾಗ ಏನು ಅಂತಂದರೆ ನಾವು ಮಾಡಬೇಕಾದಂಥ ಕೆಲಸವನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಆ ಕವಿಯ ಮನಸ್ಸು, ಚಂಚಲ ಮನಸ್ಸನ್ನು ಏನು ಅಂದರೆ ಇಲ್ಲಿ ದೃಢದತ್ತೆ ಕಡೆಗೆ ಏನು ಮಾಡ್ತಾ ಇದ್ದಾಳೆ, ಕನ್ನಡಾಂಬೆ ನಡೆಸ್ತಾ ಇದ್ದಾಳೆ ಅಂತ. ಇಲ್ಲೆನಲಾರೆ ನಾನಿಹುದನ್ನಲ್ಲ ಅಮ್ಮ. ಏನು ಅಂತಂದರೆ ಅಮ್ಮೆ ಅಂತಂದರೆ ಆತ್ಮೀಯ, ತಾಯಿ ಅಂತಾನೆ ಅಮ್ಮೆ ಅಂತಂದರೆ ಆತ್ಮೀಯ ಭಾವನೆನೇ ಅಂತ. ತಾಯಿಗೆ ಹೇಗೆ ಇಲ್ಲ ಅನ್ಲಿಕ್ಕಾಗ್ತದೆ, ಹೌದಾ? ಕವಿ ತಾಯಿ ಅಂದರೆ ಸಾರ್ವತ್ರಿಕ ಸಂಬೋಧನೆ ಅನ್ನುವಂಥ ಮಾತನ್ನು ಅಂತ, ಆಕೆಯ ನಿಲುವನ್ನು, ಹೆಣ್ಣು ಮಗಳೇ ಇಷ್ಟು ಪ್ರೋತ್ಸಾಹ ನೀಡ್ತಿರ್ಬೇಕಾದ್ರೆ ಧೈರ್ಯ ಇಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಆದ್ದರಿಂದ ಇಲ್ಲಿ ಅನ್ಲಿಕ್ಕೂ ಕವಿಗೆ ಇಲ್ಲಿ ಮನಸ್ಸಾಗ್ತಾ ಇಲ್ಲ. ಬಲ್ಲವರು ದೈವವನ್ನು ಪರೀಕ್ಷಿಸುವರ ಒಮ್ಮೆ. ಯಾಕಂದರೆ ಆ ಹೆಣ್ಣು ಮಗಳು ಸಾಮಾನ್ಯ ಅಲ್ಲ, ಅವಳ ಬೇಡಿಕೆಯೂ ಸಾಮಾನ್ಯ ಅಲ್ಲ ಅನ್ನುವಂಥ ಕವಿಗೂ ಗೊತ್ತಿದೆ. ಆಕೆ ಒಬ್ಬ ದೇವತೆ, ನಾಡದೇವತೆ, ಉಗ್ರ ಕಾಳಿ ಎದುರು ತಾನೂ ನಿಂತೀನಿ ಅನ್ನುವಂಥ ಮನೋಭಾವನೆ ಕವಿಯಲ್ಲಿ ಮೂಡ್ತಾ ಇದೆ. ಆದ್ದರಿಂದ ಆತನೂ ಸಹ ಏನು ಅಂದರೆ ಅಸಾಮಾನ್ಯ ಧೈರ್ಯದಿಂದ ಅವಳಲ್ಲಿ ನಿವೇದಿಸ್ಕೊಳ್ತಾ ಇದ್ದಾರೆ. ಏನನ್ನು ನಿವೇದಿಸ್ಕೊಳ್ತಾ ಇದ್ದಾರೆ ಅಂತಂದರೆ, ಮನವು ನಡಗಿತು ತನವು ನಿಮಿರೆಗೊಳಗಾಯಿತು, ನೆನವು ನುಗ್ಗಿ ಹೊರಗೆ ಕಂಡೆ ಬೆಳಗಾಯಿತು. ದೇವಿಯನ್ನು ಹೇಳಿಕೆಯನ್ನು ಕೇಳಿದ ಯಾರ ಮನಸ್ಸು ನಡಗಲಿಕ್ಕಿಲ್ಲ, ಯಾರ ಮೈ ಮೇಲೂ ಮುಳ್ಳೇಳಕ್ಕಿಲ್ಲ. ಸಹಜವಾಗಿ ಕವಿಗೂ ಅದೇ ಅನುಭವ ಆಯಿತು. ಯಾಕಂದ್ರೆ ಆಕೆ ನಾಡು ಕಟ್ಟುವಂಥ ಕೆಲಸದ ಬಗ್ಗೆ ಹೇಳ್ತಾ ಇದ್ದಾಳೆ. ಅವರಿಗೆ ಆವಾಗ ಥಟ್ಟನೆ ಎಚ್ಚರ ಆಗ್ಬಿಡ್ತು. ಕನಸಿನಲ್ಲಿ ನಡೆದದ್ದೆಲ್ಲ ಮತ್ತೆ ನೆನಪಿಸ್ಕೊಂಡ್ರು ಮೈ ಮೇಲೆಲ್ಲ ಮುಳ್ಳು ಬಂದಂಗೆ ಆಯ್ತು ಕವಿಗೆ. ಯಾಕಂದರೆ ಇಲ್ಲಿವರೆಗೂ ಅವ್ರು ಕಂಡಂಥದ್ದೆಲ್ಲ ಏನು ಅಂತಂದರೆ ಕನಸಾಗಿತ್ತು. ನೋಡ್ರಿ, ಯಾವಾಗಲೂ ನಾವು ಕನಸು ಕಾಣ್ತಿರ್ಬೇಕಾದ್ರೆ ಕನಸಿನಿಂದ ಎದ್ದು ಬಂದ ಮೇಲೆ ಎಚ್ಚರಗೊಂಡಾಗ ನಾವು ಮತ್ತೆ ಆ ಕನಸಿನ ಬಗ್ಗೆನೇ ಸ್ವಲ್ಪ ಹೊತ್ತು ವಿಚಾರ ಮಾಡ್ತಾ ಇರ್ತೀವಿ. ಹಾಗೆ ಅದು ಒಂದು ಒಳ್ಳೆ ಕನಸು ಬಿದ್ದಿದೆ. ಆ ಕನ್ನಡಾಂಬೆನೇ ಬಂದು ಇವ್ರ ಜೊತೆಗೆ ಮಾತನಾಡ್ತಾ ಇರುವಂಥ ಕನಸು. ಹೀಗಾಗಿ ಅವ್ರಿಗೂ ಒಂದು ಎದ್ದ ತಕ್ಷಣವೇ ಏನು ಅಂದರೆ ಎಲ್ಲ ನೆನಪು ಮರುಕಳಿಸಿ ಮೈ ಮೇಲೆ ಒಂದು ರೀತಿ ಮುಳ್ಳು ಬಂದಂಗಾಯಿತು. ಅಷ್ಟೇ ಅಲ್ಲದೆ ಕಣ್ತೆರೆದು ನೋಡ್ತಾರೆ, ನೆನವು ನುಗ್ಗಿತು, ಆ ನೆನಪೆಲ್ಲ ಹೊರಗೆ ಬಂತು. ಹೊರಗೆ ಕಂಡೆ ಬೆಳಗಾಯಿತು. ಹೊರಗಡೆಗೆ ನೋಡ್ತಾರೆ, ಹೊಸ ದಿನದ ಪ್ರಾರಂಭ ಆಗಿದೆ, ಅಂದರೆ ಹಗಲಾಗಿದೆ, ಬೆಳಕಾಗಿದೆ. ಆ ಬೆಳಕಿನೊಂದಿಗೆ ಅವರ ಹೊಸ ದಿನ ಪ್ರಾರಂಭ ಆಯಿತು. ಹೊರಗೆಲ್ಲ ಬೆಳಕು ತುಂಬಿದೆ, ಅವರ ಮನಸ್ಸಿನಲ್ಲೂ ಬೆಳಕು ತುಂಬಿದೆ. ಆ ಕನ್ನಡಾಂಬೆ ಆ ಬೆಳಕಿನ ದೀಪವನ್ನು ಹಚ್ಚಿ ಹೋಗಿದ್ದಾಳೆ. ತಮಗೆ ಕಂಡಂಥ ಆ ಕಾಣಿಕೆ, ಕನಸು ಅಂತ ಹೇಳಿದ್ನಲ್ಲ ನಾನು, ವಿಷನ್ ಅಂತ ಹೇಳಿ, ಹೌದಾ? ಆ ಕನಸನ್ನು ಸಾಕಾರಗೊಳಿಸಲಿಕ್ಕೆ, ಕಾರ್ಯರೂಪಕ್ಕೆ ತರಲಿಕ್ಕೆ
ಬೇಂದ್ರೆಯವರು ಏನು ಮಾಡಿದರು ಅಂದರೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಅದು ಎಷ್ಟೋ ರೀತಿ ಯಶಸ್ವಿನೂ ಸಹ ಆಯಿತು ಅನ್ನುವಂಥದ್ದನ್ನು ಕವಿ ನಮಗಿಲ್ಲಿ ಕೊನೆಯದಾಗಿ ಹೇಳ್ತಾರೆ. ಇದು ಕೇವಲ ಕವಿಯ ಕನಸಾಗಿ ಮಾತ್ರ ಉಳಿಬಾರ್ದು, ಪ್ರತಿಯೊಬ್ಬ ಕನ್ನಡಿಗನ ಒಂದು ಕನಸಾಗಬೇಕು ಅನ್ನುವಂಥ ಆಶಾಭಾವನೆಯೊಂದಿಗೆ ಈ ಪದ್ಯವನ್ನು ಮುಗಿಸ್ತೀನಿ. ಹೀಗಾಗಿ ಪ್ರತಿಯೊಬ್ಬರೂ ಕನ್ನಡ ಮಾತಾಡೋಣ, ಕನ್ನಡವನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತೀನಿ. ಧನ್ಯವಾದಗಳು.